ಶಾಸಕ ಪ್ರದೀಪ್ ಈಶ್ವರ್ಗೆ ಸಾಕಷ್ಟು ಕೆಲಸ ಇರುತ್ತೆ. ದಾವಣಗೆರೆಯಲ್ಲಿ ಪರಕೆ ತೋರಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಅವರಿಗೆ ಬಹಳಷ್ಟು ಕೆಲಸ ಇರುತ್ತೆ. ರಾಷ್ಟ್ರ ಸುತ್ತಬೇಕು. ನನ್ನ ತಮ್ಮ ಒಳ್ಳೆಯ ಕೆಲಸ ಮಾಡಲಿ, ಒಳ್ಳೆಯ ಹೆಸರು ತೆಗೆದುಕೊಳ್ಳಿ. ಇಲ್ಲಾಂದ್ರೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಅಲ್ಲ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನಕ್ಕೆ ಅನ್ಯಾಯ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 40 ವರ್ಷ ಶ್ರಮಿಸಿದ್ದೇನೆ, ಅವರು ಗುರುತಿಸಲಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದು. ಜೊತೆಗೆ ಬಿಜೆಪಿಗೆ ಬಂದ ನಂತರ ನನಗೆ ಗುರುತು ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ನೊಂದಿದ್ದಾರೆ. ಸೊ ಮುಂದಿನ ಚುನಾವಣೆ ವೇಳೆ ಸಾಕಷ್ಟು ಜನರನ್ನ ಬಿಜೆಪಿಗೆ ಎಳೆದುಕೊಳ್ತೀನಿ. ಕಾಂಗ್ರೆಸ್ ಈಗ ಸಂಪೂರ್ಣ ನಾಶವಾಗುವ ಹಂತದಲ್ಲಿದೆ. ಕಾಂಗ್ರೆಸ್ನಲ್ಲಿ ನೊಂದ ಬೆಂದವರಿಗೆ ಬಿಜೆಪಿಯಲ್ಲಿ ಗುರುತು ಸಿಗುವಂತೆ ಮಾಡ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜನನೇ ಅವ್ರನ್ನ ಗೆಲ್ಲಿಸಿರೋದು. ಈಗ ಚಿಕ್ಕಬಳ್ಳಾಪುರ ಜನರೇ ಹೇಳ್ತಾವ್ರೆ ಅಂದರೆ ನಾನು ಯಾಕೆ ಹೇಳ್ಬೇಕು ಅವ್ರ ಬಗ್ಗೆ ಅಲ್ವಾ? ಅವರು ಭಾಳ ಕೆಲಸ ಇರ್ತದೆ ಅವ್ರಿಗೆ. ಈ ರಾಜ್ಯ ಸುತ್ತೋದಿದೆ. ಅಲ್ಲಿ ಎಲ್ಲೆಲ್ಲಿ ಪಾಪ ಪರ್ಕೆ ಎಲ್ಲ ದಾವಣಗೆರೆಗೆ ಹೋಗಿ ಪರ್ಕೆ ತೋರಿಸಿದ್ರು ಜನ. ಕಾಲಿಂದೆಲ್ಲ ಕೈ ತೊಗೊಂಡ್ರು. ಯಾಕೆ ಬೇಕು? ಸೊ ಮೊದಲನೇ ಸಾರಿ ಗೆದ್ದಿದ್ದಾರೆ. ಜನ ವಿಶ್ವಾಸದಿಂದ ಗೆಲ್ಲಿಸಿದ್ದಾರೆ. ಸೊ ಜನರ ಸಂಪರ್ಕದಲ್ಲಿದ್ದು ಜನ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರೆ ಮುಂದೆನೂ ನೆನ್ಕೊಳ್ತಾರೆ. ನಾನು ನಿಮ್ಮ ಮೂಲಕ ಅವ್ರಿಗೆ ಸಲಹೆ ಕೊಡೋದಿಷ್ಟೇ. ನಾನು ಮಾತೆತ್ತಿದಾಗೆಲ್ಲನೂ ಪಾಪ ಹೇಳ್ತಿರ್ತಾರೆ, ನಮ್ಮ ನಾರಾಯಣ ಸ್ವಾಮಣ್ಣ ಸೇ ಅಣ್ಣ ಅಂದಾಗ ನಾನು ಆತನ ತಮ್ಮ ಅನ್ನೋದೇ, ನಾನು ಬೇರೆ ಏನೋ ಅನ್ನೋಕ್ಕೆ ನನಗೂ ಆಗಲ್ಲ. ಆದರೆ ನನ್ನ ತಮ್ಮ ಎಲ್ಲರ ಜೊತೆಯಲ್ಲಿ ಸೇರಿ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ಹೆಸರು ತಗೊಳ್ಳಿ. ಇಲ್ಲ ಅಂತಂದರೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಅಲ್ಲ, ಮನೆಗೆ ಕಳಿಸ್ಬಿಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗ್ಬೇಡ ಅಂತ ಅಷ್ಟೇ ಹೇಳ್ತೀನಿ ಸರ್. ಒಂದು ವೇಳೆ ಏನು ಚಿಂತನೆ ಇಲ್ಲ. ನಮ್ಮ ಪಕ್ಷದ ಮುಖಂಡರುಗಳು ಏನಾನ ಹೇಳ್ಬಿಟ್ರೆ ಆ ಥರ ನಾನು ಅವ್ರ ಮಾತನ್ನು ಮೀರೋಕ್ಕಾಗಲ್ಲ. ಯಾಕಂದರೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆದರೆ ಅಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ.